श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः रोमशः पौलशश्चैव जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ವೀಕ್ಷಕರೇ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬಾ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡೋಣ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಆದರೂ ಕೂಡ ಗೋಚಾರದಲ್ಲಿ ಮುಂದೆ ಹೇಳುವಂಥ ಗ್ರಹಗಳನ್ನು ತಿಳ್ಕೊಂಡು ಒಂದು ಹೇಳುವಂಥ ಒಂದು ಪ್ರಯತ್ನ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಯಾರಿಲ್ಲ, ಷಷ್ಠ ರಾಶಿಯಲ್ಲಿ ಯಾರಿಲ್ಲ, ಸಪ್ತಮ ರಾಶಿಯಲ್ಲಿ ರಾಹು, ಅಷ್ಟಮ ರಾಶಿಯಲ್ಲಿ ಶನೇಶ್ವರ ಇದ್ದಾನೆ, ನವಮ ರಾಶಿಯಲ್ಲಿ ಕುಜ, ಹಾಗೆ ಏಕಾದಶ ರಾಶಿಯಲ್ಲಿ ರವಿ ಮತ್ತು ಬುಧರು. ಇದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ನಿಮ್ಗೆ ಅಷ್ಟಮದಲ್ಲಿರುವಂತಹ ಶನೇಶ್ವರನ ಸ್ವಲ್ಪ ಕಿರಿಕಿರಿ, ಅಷ್ಟಮ ಶನಿ ಆದದ್ರಿಂದ ಒಂದೊಂದಕ್ಕೆ ಹಿಂದೆ ಮುಂದೆ ಹೋಗ್ತಾ ಇದೆ. ಹಾಗಾಗಿ ಅಷ್ಟಮದ ಶನಿ. ಇನ್ನು ನವಮದ ಕುಜ ಏನೋ ನವಮ ರಾಶಿಯಲ್ಲಿ ಒಳ್ಳೆಯದನ್ನೇ ಉಂಟು ಮಾಡುತ್ತಾನೆ. ನವಮಾಧಿಪತಿ ನವಮ ರಾಶಿಯಲ್ಲಿ ಒಳ್ಳೆಯದುಂಟು ಮಾಡುವಂಥ ಒಂದು ಗ್ರಹ. ದಶಮ ರಾಶಿಯಲ್ಲಿ ರವಿ ಬುಧರು. ಇನ್ನು ಏಕಾದಶ ರಾಶಿಯಲ್ಲಿ ಗುರು ಶುಕ್ರರು ಏಕಾದಶದಲ್ಲಿ. ಇದು ಬಹಳ ಒಳ್ಳೆಯದು. ಇನ್ನು 12ನೇ ರಾಶಿಯಲ್ಲಿ ಯಾರೂ ಇಲ್ಲ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ನೋಡಿ, ವಿಶೇಷವಾಗಿ 1ನೇ ತಾರೀಕಿಗೆ ಹುಣ್ಣಿಮೆ ಇದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ಶುಭವಾದಂಥ ದಿವಸ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ 11ನೇ ತಾರೀಕಿಗೆ ಹನುಮ ಜಯಂತಿ ಹೇಳುವಂಥದ್ದಿದೆ. 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. 15ನೇ ತಾರೀಕಿಗೆ ವೃಷಭ ಸಂಕ್ರಾಂತಿಯೂ ಕೂಡ ಇದೆ. 16ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಇದೆ. ಹಾಗೆ 17ನೇ ತಾರೀಕಿಂದ ಬಹಳ ಮುಖ್ಯವಾಗಿ ನೋಡು, ಅಧಿಕ ಮಾಸ, ಜ್ಯೇಷ್ಠ ಮಾಸ, ಅಧಿಕ ಮಾಸ ಇರುತ್ತದೆ. ಹಾಗಾಗಿ ಅಧಿಕ ಮಾಸದ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಅಧಿಕ ಮಾಸದಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 28ನೇ ತಾರೀಕಿಗೆ ಪ್ರದೋಷ, 30ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಹುಣ್ಣಿಮೆಯೂ ಕೂಡ ಇದೆ. ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳು ಬಹಳಷ್ಟಿದೆ ನಿಮಗೆ. ನೋಡೋಣ, ಫಸ್ಟು ರಾಶ್ಯಾಧಿಪತಿ ರವಿ ಬುಧನಿಂದ ಚಿಂತನೆ ಮಾಡೋಣ. 10ನೇ ರಾಶಿಯಲ್ಲಿರುವಂತಹ ರವಿ ಮತ್ತು ಬುಧರು ರಾಜಕೀಯ ವ್ಯಕ್ತಿಗಳು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಡ್ತಾರೆ. ಮತ್ತು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಹಿಂದಿನ ತಿಂಗಳ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಆರ್ಥಿಕವಾದಂಥ ಅನುಕೂಲತೆಗಳು, ನಿಮ್ಮ ಹಂತವಾದಂತಹ ಬೆಳವಣಿಗೆಗೆ ತಕ್ಕಂತೆ ಸಫಲವಾದಂಥ ಅವಕಾಶಗಳನ್ನು ಕೂಡ ರವಿ ಬುಧರು ಕೊಡ್ತಾರೆ. ಹಾಗಾಗಿ ರವಿಯಿಂದನೂ ಬಹಳ ಶುಭವಾದಂಥ ಫಲ ಮತ್ತು ಬುಧನಿಂದನೂ ಕೂಡ ಬಹಳ ಶುಭವಾದಂಥ ಫಲ. ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು, ದಿನೇ ಅಭಿವೃದ್ಧಿ ಆಗುವಂಥ ಅವಕಾಶಗಳನ್ನು ಕೂಡ ನೀವು ಕಾಣಬಹುದು. ಹಾಗೆ ಗುರು ಶುಕ್ರರಿಂದ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು. ಇದು ವೈಶಾಖ ಮಾಸದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಮಾಡುವಂಥದ್ದು, ಮತ್ತು ಹುಡುಗ ಜಾತಕ ಇದ್ದರೆ ಮ್ಯಾಚಿಂಗ್ ನೋಡುವಂಥದ್ದು. ಹೀಗೆ ಒಂದು ಕ್ಷಣಕ್ಕೆ ಒಂದೊಂದಾಗಿ ಪ್ರಯತ್ನವನ್ನು ಮಾಡಬೇಕು. ಇವಾಗ ನೋಡಿದ ತಕ್ಷಣ ಇವಾಗೇ ಆಗತ್ತೆ ಹೇಳುವಂತಹ ಅಭಿಪ್ರಾಯ ಅಲ್ಲ. ಹಾಗಿದ್ದಾಗೂ ಕೂಡ ಸ್ವಲ್ಪ ಪೂರ್ವದಲ್ಲಿ ನೋಡಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಸಿಗಬಹುದು, ಭಗವಂತ ಅನುಗ್ರಹಿಸಬಹುದು. ಹಾಗೆ ಕ್ಯಾಟ್ರಿಂಗ್ ಮಾಡುವಂಥದ್ದು, ಅಡುಗೆ ವ್ಯವಹಾರ ಮಾಡುವಂಥವರು, ಹೋಟೆಲ್ ನಡೆಸುವಂತಹ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭ, ಖುಷಿ, ಸಂತೋಷ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಬೆಳ್ಳಿ ಬಂಗಾರದ ವ್ಯವಹಾರ ಮಾಡೋರು, ಈ ರಾಶಿಯವರು ಯಾರಿದ್ದೀರಿ ನೋಡಿ, ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು, ಹೆಚ್ಚಿನದಾದಂಥ ಮನಸ್ಸಿಗೂ ಕೂಡ ಖುಷಿ ಸಿಗುವಂಥ ಚಾನ್ಸಸ್ ಇದೆ. ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗುವಂಥ ಸಾಧ್ಯತೆಗಳಿದ್ದಾವೆ. ಭಾಳ ಹುಷಾರಿಕೆ. ಯಾಕಂದರೆ ಆರೋಗ್ಯದಲ್ಲಿ ಭಾಳ ಚೆನ್ನಾಗಿದ್ದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆಗೆ ನಷ್ಟ, ಚಿಂತೆ, ಟೆನ್ಷನ್ ಆಗುವಂಥ ಸಾಧ್ಯತೆಗಳು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಮಾಧಾನ, ಎಷ್ಟಾಗಷ್ಟೋ ಅಷ್ಟು ನೋಡಿಕೊಂಡು ಆರೋಗ್ಯದ ಬಗ್ಗೆ ಗಮನಿಸಿ. ಸರಿಯಾದಂತಹ ನಿದ್ರೆ, ಸರಿಯಾದಂಥ ಆಹಾರ, ಸರಿಯಾದಂಥ ವಿಹಾರ, ವಾಕಿಂಗ್ ವಿಹಾರ ಅಂತ ಹೇಳಿರ್ತೇವೆ. ಹಾಗಾಗಿ ಆಹಾರ ವಿಹಾರ ಎಲ್ಲವೂ ಕೂಡ ಚೆನ್ನಾಗಿರುವ ಹಾಗೆ ಪ್ರಯತ್ನವನ್ನು ಮಾಡಿ. ಹಾಗೆ ಕುಟುಂಬದ ವಿಷಯದಲ್ಲಿ ಹೆಚ್ಚಿನದಾದಂಥ ಸೌಖ್ಯಗಳನ್ನು ಈ ತಿಂಗಳಲ್ಲಿ ಕಾಣಬಹುದು. ಏನೋ ಅಣ್ಣ ತಮ್ಮನಲ್ಲಿ ಸ್ವಲ್ಪ ಕಿರಿಕಿರಿಯಾಗಿದೆ, ಅಥವಾ ಸೋದರರ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿಯಾಗಿದೆ. ಇಂತಹ ಒಂದು ಪರಿಸ್ಥಿತಿ ಸರಿ ಹೋಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಿ. ಕುಟುಂಬದಲ್ಲಿರುವಂತಹ ಏರುಪೇರುಗಳು, ಕುಟುಂಬದಲ್ಲಿರುವಂಥ ಸಮಸ್ಯೆಗಳು ಸ್ವಲ್ಪ ಹೊಂದಾಣಿಕೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಜಾಸ್ತಿ ಪ್ರಯಾಣ ಈ ತಿಂಗಳಲ್ಲಿ ನಿಮಗೆ ಎಲ್ಲೆಲ್ಲಿ ಸುತ್ತುತ್ತಿರೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಪ್ರಯಾಣ, ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು, ಒಳ್ಳೆಯ ರೀತಿಯಾದಂಥ ವಿಷಯಗಳನ್ನು
ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು. ಯಾಕಂದರೆ ಆನೋಭದ್ರಾ ಕರ್ತವ್ಯನಂತೂ ವಿಶ್ವತಃ, ಒಳ್ಳೆ ರೀತಿಯಾದಂಥ ವಿಷಯಗಳು, ಒಳ್ಳೆ ರೀತಿಯಾದಂಥ ಅವಕಾಶಗಳು ನಾವಿದ್ದಲ್ಲಿ ಕೇಳಿ ಬರಲಿ, ನಾವಿದ್ದಲ್ಲಿ ಅದೆಲ್ಲವೂ ಕೂಡ ಬರಲಿ ಹೇಳುವಂತಹ ಬಹಳ ಮುಖ್ಯವಾದಂಥ ಸಂಕಲ್ಪ. ಹಾಗಾಗಿ ನಾವು ಅದನ್ನು ಗಮನಿಸಬೇಕು. ಆನೋಭದ್ರಾ, ಒಳ್ಳೊಳ್ಳೆ ವಿಷಯಗಳು ಬರುತ್ತೆ, ಒಳ್ಳೆಯ ಪ್ರಯಾಣಗಳು, ಧಾರ್ಮಿಕವಾದಂಥ ವಿಷಯಗಳು, ಹಾಗೆ ಸಜ್ಜನರ ಸಹವಾಸ, ಮಹಾತ್ಮರ ಅನುಗ್ರಹ, ಗುರುಗಳ ಆಶೀರ್ವಾದ. ನೋಡಿ, ಗುರು ಶುಕ್ರರು ಒಂದಂತಕ್ಕೆ ದೇವಗುರು ದೈತ್ಯಗುರು ಎರಡೂ ಗ್ರಹಗಳು ಒಟ್ಟಿಗೆ ಇದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ದೇವತಾ ಅನುಗ್ರಹ ಹೇಳುವಂಥದ್ದು ಸಿಗುವಂಥ ಚಾನ್ಸಸ್ ಇದೆ, ಇದು ಬಹಳ ಒಳ್ಳೆಯದು. ಮತ್ತು ವಾಹನದ ವಿಷಯದಲ್ಲಿ ಸ್ವಲ್ಪ ಏನೋ ಬದಲಾವಣೆ ಕಾಣುತ್ತದೆ. ಸಣ್ಣ ಪುಟ್ಟ ಖರ್ಚು ವ್ಯವಸ್ಥೆಗಳು ವಾಹನದ ವಿಷಯದಲ್ಲಿ ಆಗಬಹುದು, ಎಲ್ಲ ಚೆನ್ನಾಗಿರುತ್ತೆ. ಆದರೂ ಎಲ್ಲ ಒಂದು ಕಡೆಗೆ ವಿಶೇಷವಾದಂಥ ಖರ್ಚಿಗೆ ನೀವು ವಾಹನಕ್ಕೆ ತರುವಂತಹ ಪರಿಸ್ಥಿತಿ ಆಗುತ್ತೆ. ಹಾಗೆ ಮನೆ ಮೊದಲಾದಂಥದ್ದನ್ನು ಸ್ವಲ್ಪ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು. ನೋಡಿ, ಅಷ್ಟಮ ಶನಿ ಇದ್ದಾನೆ. ಅಷ್ಟಮದ ಶನಿ ಇದ್ದಾಗ ಒಂದು ಹಂತಕ್ಕೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೊಡ್ತಾನೆ. ಅದಾಗಿಲ್ಲ ಅಂತಂದರೆ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ನಿಖರವಾಗಿ ಆಗೇ ಆಗುತ್ತೆ ಹೇಳುವಂಥದ್ದಲ್ಲ. ಒಂದನೇದಾಗಿ ಮನೆ ಅಥವಾ ವಾಹನ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು. ಎರಡನೇದಾಗಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ಸನ್ನು ಬೇರೆ ಥರದಲ್ಲಿ ಬಿಸ್ನೆಸ್ಸನ್ನು ಪ್ರಯತ್ನ ಮಾಡುವಂಥದ್ದು. ಒಂದು ಕಡೆಗೆ ಮಾಡ್ತಾ ಇದ್ರಿ, ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು, ಬೇರೆ ಕಡೆಗೆ ಬಿಸ್ನೆಸ್ಸನ್ನು ಪುನಃ ಆರಂಭ ಮಾಡುವಂಥ ಒಂದು ಪರಿಸ್ಥಿತಿ. ಮತ್ತು ಮೂರನೇದಾಗಿ ಬಹಳ ಮುಖ್ಯವಾಗಿ ಏನಾದರೂ ಸಣ್ಣ ಪುಟ್ಟ ಚಿಕಿತ್ಸೆಗಳು, ಶಾರೀರಿಕವಾದಂಥ ರೀತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಸಣ್ಣ ಪುಟ್ಟದೇನಾದ್ರು ಚಿಕಿತ್ಸೆಯ ತೊಂದರೆಗಳಾಗುವಂಥ ಸಾಧ್ಯತೆಗಳು. ಮತ್ತು ಐದನೇದಾಗಿ ಗೃಹಿಣಿಯರು ಮತ್ತು ಮನೆಯಲ್ಲಿ ಯಾಕೋ ಸಣ್ಣ ಪುಟ್ಟ ಮನಸ್ಥಿತಿ ಸರಿ ಇರುವುದಿಲ್ಲ, ಸ್ವಲ್ಪ ಜಗಳ ಕಿರಿಕಿರಿ ಇಂತಹದ್ದಾಗುವಂಥ ಸಾಧ್ಯತೆಗಳು. ಹಾಗಾಗಿ ಇದನ್ನೆಲ್ಲ ಪರಿಹಾರಕ್ಕೆ ವಿಶೇಷವಾಗಿ ಕೊನೆಗೆ ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ಆ ಪರಿಹಾರಗಳನ್ನೇ ನೀವು ಗಮನಿಸಿ, ಆ ಪರಿಹಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಆದಷ್ಟು ಧಾರ್ಮಿಕವಾದಂತಹ ಪರಿಸರ, ಧಾರ್ಮಿಕವಾದಂಥ ಅವಕಾಶಗಳು ಈ ತಿಂಗಳಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ. ಎಲ್ಲೋದ್ರೂ ಕೂಡ ನಿಮ್ಮನ್ನು ಮುಂದೆ ಕೂರಿಸ್ತಾರೆ, ಮುಂದೆ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವಾಗ ಆಗತ್ತೆ. ಮತ್ತು ಆ ಭಗವಂತನನ್ನು ಮನಸಾರೆ ಕಣ್ಣು ತುಂಬಿಕೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಇದ್ದಾವೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ತುಂಬ ದೂರದಲ್ಲಿ ದೇವರ ವಿಗ್ರಹ ಇರುತ್ತೆ, ಆದರೆ ನಮಗೆ ದೂರಿಂದನೇ ಕೈ ಮುಗಿಯುವಾಗ ಆಗುತ್ತೆ. ಆದರೆ ಕೆಲವೊಂದು ಸಲ ಹತ್ತಿರದ ಅವಕಾಶಗಳನ್ನು ಕೂಡ ಭಗವಂತನೇ ನೀಡ್ತಾನೆ. ಯಾಕಂದ್ರೆ ನಮ್ಮ ಪ್ರಯತ್ನ ಅಥವಾ ನಮಗೆ ಧನಬಲ ಇದೆ, ಜನಬಲ ಇದೆ ಅಂದರೆ ಅದೆಲ್ಲ ಆಗೋದಿಲ್ಲ. ನಾವು ಭಗವಂತನ ಕರೆಸ್ಕೊಳ್ಬೇಕು, ಭಗವಂತನ ಅನುಗ್ರಹಿಸಬೇಕು. ಅವನ ಅನುಗ್ರಹ ಇದ್ದರೆ ಎಲ್ಲವೂ ಕೂಡ ನಡೀತದೆ. ಹಾಗಾಗಿ ಅಂತಹ ದೈವಾನುಗ್ರಹ ನೋಡಿ ಗುರುವಿಂದ ನಿಮಗೆ ಸಿಗುತ್ತೆ. ಗುರು ಏಕಾದಶದಲ್ಲಿ ಇರುವುದರಿಂದ ಸ್ವಲ್ಪ ದೈವಾನುಗ್ರಹ ಜಾಸ್ತಿ ಆಗುತ್ತೆ, ಮಹಾತ್ಮರ ಆಶೀರ್ವಾದವೂ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಒಂದು ಹಂತಕ್ಕೆ ಹೆಚ್ಚಿನದಾದಂಥ ಲಾಭಾಂಶಗಳು ಶುಕ್ರನಿಂದ ಉಂಟಾಗ್ತದೆ. ಫೈನಾನ್ಸ್ ವ್ಯಾಪಾರ ವ್ಯವಹಾರ ಮಾಡೋರು, ಮತ್ತು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಮತ್ತು ಪೇಂಟಿಂಗ್ ಮಾಡ್ತಾ ಇರುವಂಥದ್ದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಥವಾ ಲೇಔಟ್ ಮಾಡ್ತಾ ಇರುವಂಥವ್ರು, ಬಹಳ ತಿಂಗಳಾಯ್ತಪ್ಪ ಸೈಟೇ ಸೇಲ್ ಆಗ್ತಾ ಇಲ್ಲ, ಬಹಳ ಒದ್ದಾಡ್ತಾ ಇದ್ದೇನೆ ಸೈಟಿನ ವಿಷಯದಲ್ಲಿ ಅಂತಂದರೆ ಎಲ್ಲೋ ಒಂದು ಕಡೆಗೆ ಸೈಟ್ ಸೇಲ್ ಆಗುವಂಥದ್ದು, ಸೈಟಿನ ವಿಷಯದಲ್ಲಿ ಅನುಕೂಲ ಆಗುವಂಥದ್ದು. ಭೂಮಿಯ ವ್ಯಾಜ್ಯಗಳಿದ್ದರೆ ನೋಡಿ, ಅಷ್ಟಮದ ಶನಿ ಇದ್ದಾನೆ, ಆದರೂ ಕೂಡ ಭೂಮಿಯ ವ್ಯಾಜ್ಯದಲ್ಲಿ ಈ ಗುರು ಶುಕ್ರರಿಂದ ಯಾವುದೋ ಒಂದು ಸ್ತ್ರೀಯರ ಮುಂದೆ ನಿಂತು ಸ್ತ್ರೀಯರ ಮೂಲಕವಾಗಿ ಒಂದು ಬಗೆಹರಿಯುವಂಥ ಸಾಧ್ಯತೆಗಳಿದ್ದಾವೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚಿನದಾದಂತಹ ಸಂತೋಷ, ನೆಮ್ಮದಿಯೂ ಕೂಡ ಸಿಗುತ್ತದೆ. ಅಥವಾ ಅರ್ಧಂಬರ್ಧ ಮನೆ ಆಗಿದೆಯಪ್ಪ, ಮನೆ ಯಾವಾಗ ಮುಗಿತಾ ಇದೆ ಅಂತಂದರೆ ಮನೆಯೂ ಕೂಡ, ಮನೆ ಕೆಲಸ ಶೀಘ್ರವಾಗಿ ಮುಗಿಯುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಕೆಲವೊಂದು ಒಂದು ಕಡೆಗೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಅಥವಾ ಮಕ್ಕಳಿಗೆ, ಅಥವಾ ಸ್ವಲ್ಪ ಮಟ್ಟಿಗೆ ಪ್ರೌಢಾವಸ್ಥೆಯಲ್ಲಿರುವಂಥ ವ್ಯಕ್ತಿಗಳಿಗೆ, ಸ್ನಾತಕರಿಗೆ ಅಂತ ಹೇಳಬೇಕು, ಪ್ರೌಢಾವಸ್ಥೆ ಸ್ನಾತಕರಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದ್ದಾವೆ. ಯಾಕೋ ಮನಸ್ಸು ಆ ಕಡೆ ಈ ಕಡೆ ಆಗ್ತಾ ಇದೆ, ಆದರೂ ಇಲ್ಲ ಒಂದು ಕಡೆ ವಿದ್ಯಾಭ್ಯಾಸದ ಅನುಕೂಲ ಆಗುವಂಥ, ವಿದ್ಯಾಭ್ಯಾಸದಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ವಿದ್ಯಾಭ್ಯಾಸದಲ್ಲಿ ಗೆಲ್ಲುವುದೇ ಇಲ್ಲ, ಎಲ್ಲ ಏನು ಮಾಡಬೇಕು ಹೇಳುವಂಥ ದಾರಿಯೇ ಇಲ್ಲ. ಹಾಗಾಗಿ ಆ ಕ್ಲಾರಿಟಿಯನ್ನು ಫಸ್ಟ್ ತೆಗೆದುಕೊಳ್ಳಿ. ಕ್ಲಾರಿಟಿ ಇಲ್ಲ ಅಂತಂದರೆ ಮುಂದೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಕ್ಕಿ ಮತ್ತು ಹಣ್ಣು ತರಕಾರಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳಲ್ಲೆಲ್ಲೋ ಒಂದು ಶುಭವಾದಂಥ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಕಂಪ್ಯೂಟರ್ ವ್ಯಾಪಾರ ವ್ಯವಹಾರ ಮಾಡೋರು ಬಹಳಷ್ಟು ಮುಖ್ಯವಾಗಿ ಗಮನಿಸಬೇಕು. ಮತ್ತು ದಶಮದ ಕುಜನಿಂದ ಬಹಳ ಮುಖ್ಯವಾಗಿ ದಶಮ ಅಂಗಾರಕಂ ವಿದ್ಯಾತ್ ಎಂಬುದಾಗಿ ಹೇಳ್ತೇವೆ. 10ನೇ ರಾಶಿಯಲ್ಲಿ ಕುಜ ಇದ್ದರೆ ಕುಜನ ಬಹಳ ಶುಭವನ್ನು ಉಂಟು ಮಾಡ್ತೇನೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ಅಥವಾ ಕೃಷಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರುವಂಥ ವ್ಯಕ್ತಿಗಳು, ಅಥವಾ ಯಾವುದೋ ಒಂದು ಕೃಷಿಯ ಪದಾರ್ಥಗಳನ್ನು, ತರಕಾರಿಗಳನ್ನೆಲ್ಲ ಇವತ್ತು ಯಾರು ಕೃಷಿಕರು ಬೆಳೀತಾರೋ ಅವರೇ ಎಲ್ಲವನ್ನು ಕೂಡ ಮಾರಾಟ ಮಾಡೋದಿಲ್ಲ, ಮಧ್ಯವರ್ತಿಗಳು ಅಂತ ಇರ್ತೀರಿ. ಹಾಗಾಗಂತಹ ಮಧ್ಯವರ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಕೃಷಿಕರಿಗೂ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಮಧ್ಯವರ್ತಿಗಳೇ ಹೆಚ್ಚಿನದಾದಂಥ ಲಾಭಾಂಶಗಳು ಯಾವುವು ಕೂಡ ಕಾಣ್ತೇವೆ. ಅದರ ದಶಮದ ಕುಜ ಇದ್ದದ್ರಿಂದ ಸ್ವಲ್ಪ ಮಟ್ಟಿಗೆ ಭೂಮಿಯ ಮಧ್ಯದಲ್ಲಿರುವಂಥ ವ್ಯಕ್ತಿಗಳಿಗೆ ಅಥವಾ ಬ್ರೋಕರ್ಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಈ ತಿಂಗಳಲ್ಲಿ ಕಾಣಬಹುದು. ಇನ್ನು ಈ ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ ಎಂಬುದನ್ನು ಗಮನಿಸ್ತಾ ಹೋದರೆ, ಒಂದನೇದಾಗಿ ಮಘ ನಕ್ಷತ್ರದವರು ನೋಡಿ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಆ ಮಹಾಗಣಪತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಮಹಾಗಣಪತಿ ಶುಭವನ್ನು ಉಂಟು ಮಾಡಪ್ಪ. ಅನೇಕ ರೀತಿಯಾದಂಥ ಕಷ್ಟಗಳನ್ನು, ನಷ್ಟಗಳನ್ನು, ತೊಂದರೆಗಳನ್ನು
ಪರಿಹಾರ ಮಾಡು ಎಂಬುದನ್ನು ಕೂಡ ಮಹಾಗಣಪತಿಯಲ್ಲಿ ಬೇಡಿಕೊಳ್ಳಿ. ಇನ್ನು ಹುಬ್ಬ ನಕ್ಷತ್ರದವರು ನೋಡಿ 16ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಇದೆ. ಆ ದಿವಸ ಸಾಧ್ಯ ಇದ್ದರೆ ಕೂಷ್ಮಾಂಡದಾನ, ಕುಂಬಳಕಾಯಿನ ಎಲ್ಲಾದರೂ ಒಂದು ಕಡೆಗೆ ಕೊಡುವಂಥದ್ದು ಅಥವಾ ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು ಅಥವಾ ಎಲ್ಲ ಒಂದು ಕಡೆಗೆ ಅನ್ನದಾನ ಆಗ್ತಾ ಇದರಲ್ಲಿ ಹೋಗಿ ನಿಮ್ಮಿಂದ ಸಮರ್ಪಣೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಉತ್ತರ ನಕ್ಷತ್ರ 1ನೇ ಪಾದ ರಾಮನಾಮ ಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ನಾಮಸ್ಮರಣೆಯು ಎಲ್ಲವನ್ನೂ ಕೂಡ ಕಷ್ಟಗಳನ್ನು ಪರಿಹಾರ ಮಾಡಿ ಆ ರಾಮನಾಮ ಸ್ಮರಣೆಯ ಮಹಿಮೆಯಿಂದ ಮಂಗಲ ಆವಾಗ ಉಂಟಾಗುತ್ತೆ. ಯಾಕೆಂದರೆ ಎಷ್ಟೋ ಸಲ ನಮಗೆ ಅಮಂಗಲಗಳು ತೊಂದರೆಗಳು ಬರುವಂತಹ ಸಮಯ ಇದ್ದಾಗೂ ಕೂಡ ಆ ರಾಮನಾಮ ಸ್ಮರಣೆಯು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡುತ್ತೆ. ಎಲ್ಲ ರೀತಿಯಾದಂಥ ಗ್ರಹದೋಷವನ್ನು ತೊಂದರೆಯನ್ನು ಪರಿಹಾರ ರಾಮನಾಮ ಸ್ಮರಣೆ ಮಾಡುತ್ತೆ. ಹಾಗಾಗಿ ರಾಮನಾಮ ಸ್ಮರಣೆ ಎಷ್ಟಾಗುತ್ತೋ ಅಷ್ಟು ನಾವೆಲ್ಲರೂ ಕೂಡ ಮಾಡೋಣ. ಆ ರಾಮಚಂದ್ರನ ಅನುಗ್ರಹ ಇರಲಿ ಅಂತ ಹೇಳ್ತಾ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತ ನಿಶಾಚರಚಮು ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯ ಸದಾ ಭವತು ಮೇ ಭೂರಾಮ ಮಾಮುದ್ಧರ. ಶ್ರೀರಾಮ ಜಯ ಜಯ ರಾಮ. ಸಾಧ್ಯ ಇದ್ದರೆ ಈ ರಾಮನಾಮ ಸ್ಮರಣೆಯನ್ನು ಕಮೆಂಟ್ ಮಾಡಿ ಆ ರಾಮನಾಮ ಸ್ಮರಣೆ ಅದರ ಮೂಲಕವಾಗಾದರೂ ಕೂಡ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.